ಪದ್ಮಶ್ರೀ ಪುರಸ್ಕೃತರಾದಂತಹ ಅನುರಾಧ ಹೊಸಕರಳ್ಳಿ ಅವರು, ಅನುಪಮ ಹೊಸಕರಳ್ಳಿ ಅವರು ಧಾತು ಪಪೆಟ್ಸ್ ಅಂತ ಅವರು ಬಹಳ ದೊಡ್ಡ ಸಂಸ್ಥೆ ಮಾಡಿಕೊಂಡಿರುವಂತವ್ರು. ಅವ್ರು ಕೇವಲ ಶಾಸ್ತ್ರೀಯತೆಗೆ ಒತ್ತು ಕೊಡುವಂತವ್ರು. ಅಂತ ಮಹಾಮಹಿಮರೆಲ್ಲ ಬಂದು ಏನೆಲ್ಲ ವಿಚಾರಗಳಿವೆ ಆ ವಿಚಾರಗಳನ್ನ ಒಂದು ಹಾಡಿನ ಮುಖಾಂತರ ಕಟ್ಕೊಡುವಂಥದ್ದು. ಏನ್ರಿ ಇದು ಕ್ಲಾಸ್ ಅಂಡ್ ಮಾಸ್ ಅಂತ ಹೇಳ್ತಾ ಇದ್ರು. ಸಾಮಾನ್ಯರು ಅಸಾಮಾನ್ಯರು ನೋಡಿ, ದೊಡ್ಡ ಸಂಸ್ಕೃತ ಪಂಡಿತರು ಬಂದು ನೋಡಿದ್ರು, ತಪಸ್ಸು ಮಾಡಿದಾಗಿದೆ ಅಂತ ಅವ್ರು ಹೇಳಿದ್ರೆ, ಇವರು ಎಲ್ಲವೂ ನಮ್ಗೆ ಅರ್ಥವಾಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಒಗಟಾಗಿ ನಮ್ಮ ಮಟ್ಟವನ್ನ ಮೀರಿ ಹೋಗುವಂಥದ್ದು ಯಾವುದೂ ಇಲ್ಲ. ನಮ್ಮಲ್ಲಿದ್ದಂತ ಗಾಂಧಾರ ವಿದ್ಯೆಯನ್ನು ಮರೆತೇ ಬಿಟ್ಟಿದ್ದೇವೆ. ಈಗ ಅದೇ ಮಕ್ಕಳು, ಅದೇ ಗುರುಕುಲದ ಮಕ್ಕಳು ಗಾಂಧಾರ ವಿದ್ಯೆಯನ್ನು ಕಲಿತವರು ಆ ಎಲ್ಲ ಸಂಗತಿಗಳನ್ನ ನಮ್ಮ ನೆಲದ್ದೇ ಇದು ಅಂತ ಹೇಳುವಂತ ಪದ್ಮಗಂಧಿ ಇದೆಯಲ್ಲ, ಇದನ್ನ ನೋಡದೆ ಉಳಿದರೆ ಅಪರಾಧವಲ್ಲದೆ ಮತ್ತಿನ್ನೇನು. ಹಾಗೊಮ್ಮೆ ಪದ್ಮಗಂಧಿಯ ಅಡಕವನ್ನ ವೀಕ್ಷಿಸದೇ ಹೋದಂತ ಯಾವುದೇ ಒಬ್ಬ ನೋಟಕ ಇದಾರಲ್ಲ, ಅವರೆಲ್ಲರೂ ಮಾಟಕರಾಗೋಕೆ ಸಾಧ್ಯವಾಗಲ್ಲ. ಡಿಸೆಂಬರ್ 12ನೇ ತಾರೀಕು ಈ ಒಂದು ಚಿತ್ರ ಬಿಡುಗಡೆ ಆಗ್ತದೆ. ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಮಂದಿರವನ್ನ ನೋಡಬೇಕು. ಮಾನನೀಯರಾದಂತಹ ಪ್ರಧಾನಮಂತ್ರಿಗಳು ಮತ್ತೆ ಅವ್ರು ಮುನ್ನಡೆಸುವ ಪಕ್ಷವೇನಿದೆ, ಆ ಪಕ್ಷದ ಲಾಂಛನವೂ ಕಮಲವೇ ಆಗಿದ್ರಿಂದ ಇಡೀ ದೇಶದಲ್ಲಿ ಆ ಕಾರ್ಯಕರ್ತರು ಮತ್ತು ಏನಿದ್ದಾರೆ ಅವರೆಲ್ಲರೂ ನಿಜವಾಗಿಯೂ ನಮ್ಮ ಹಿರಿಯರು ಈ ಪಕ್ಷಕ್ಕೆ ಚುನಾವಣಾ ಲಾಂಛನವಾಗಿ ಕಮಲವನ್ನು ಆಯ್ಕೆ ಮಾಡಿಕೊಂಡದ್ದು ಏಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಆದ್ರೂ ಪದ್ಮಗಂಧಿ ನೋಡ್ಲೇಬೇಕು. ಬಂಕಿಂಚಂದ್ರರು, ಈ ಗೀತ ರಚನಾಕಾರರು ಇಡೀ ನಮ್ಮ ಭೂಗೋಳ ಯಾವುದಿದೆ, ಭೂಗೋಳ ಒಂದು ಅದರಲ್ಲೇ ಅಡಕವಾಗಿರುವಂಥ ಈ ಭಾರತ ವರ್ಷ, ಅಜನಾಭ ವರ್ಷ ಅಂತಾನೂ ಕೂಡ ಹೇಳ್ತಾರೆ. ಈ ಭಾರತ ವರ್ಷವನ್ನ ಕಮಲ ಅಂತ ಕರೆದಿದ್ದಾರೆ. ಸಿಂಹವಾಹಿನಿಯಾದಂತಹ ಭಾರತ ಮಾತೆಯನ್ನ ಅವರು ಕಮಲ ಅಂತ ಕರೆದಿದ್ದಾರೆ. ಮಾನನೀಯ ಪ್ರಧಾನಮಂತ್ರಿಗಳ ಸಮ್ಮುಖ ಈ ಚಿತ್ರ, ಮಾನನೀಯ ರಾಷ್ಟ್ರಪತಿಗಳು, ಘನತೆಯುತ ರಾಷ್ಟ್ರಪತಿಗಳು ಮತ್ತೆ ನಮ್ಮವರೇ ಆಗಿರುವಂತಹ ಉಪರಾಷ್ಟ್ರಪತಿಗಳು, ಮಾನನೀಯ ಉಪರಾಷ್ಟ್ರಪತಿಗಳು ಇವರೆಲ್ಲರೂ ಸಹ ಆ ಚಿತ್ರವನ್ನ ನೋಡಿ ಇತರರಿಗೂ ಅದನ್ನ ನೋಡಪ್ಪ ಇದನ್ನ ಬೆಂಬಲಿಸಿ ಅಂತ ಹೇಳಿ, ಬೆಂಬಲಿಸಿ ಯಾಕೆ ಹೇಳ್ತೀವಿ ಅಂತ ನಾವು ಚಿತ್ರ ಮಾಡಿದೀವಿ ಅನ್ನೋ ಕಾರಣಕ್ಕಾಗಿ ಅದರಲ್ಲಿರುವ ಅಡಕದ ವಿಚಾರಕ್ಕೆ ಎಷ್ಟು ಜನ ವಿಷಯ ತಜ್ಞರು ಎಷ್ಟೆಲ್ಲ ಸಂಖ್ಯೆಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೆಲ್ಲವೂ ಅವರಿಗಲ್ಲದೆ ಕೇವಲ ಪ್ರದರ್ಶನಾರ್ಥವೂ ಅಷ್ಟೇ ಅಲ್ಲ, ಇದನ್ನು ಅವರು ದಕ್ಕಿಸಿಕೊಳ್ಳಬೇಕು. ಯಾವುದೋ ಒಂದು ಪಕ್ಷದ ಚಿಹ್ನೆ ಅಲ್ವಾ, ಆ ಚಿಹ್ನೆಗೆ ಸಂಬಂಧಪಟ್ಟಂತ ಇದನ್ನು ಹಾಗೆ ನೋಡದೆ ಉಳಿಯೋದಕ್ಕೆ ಕಾರಣವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಅತೀತವಾದ್ದು. ಅಥವಾ ಹಾಗೆಲ್ಲ ಇದ್ದಿದ್ರೆ ಪ್ರಾಯ ನಮ್ಮ ಈ ನೆಲದಲ್ಲಿ ಇರ್ಬೋದಂತ ಈ ಪ್ರಮಾಣ ಪತ್ರ ಮಂಡಳಿ ಇದೆಯಲ್ಲ, ಚಲನಚಿತ್ರ ಪ್ರಮಾಣ ಪತ್ರ ಮಂಡಳಿ ಅವೇ ಮತ್ತೆ ನಮ್ಮನ್ನ ಪ್ರಶ್ನೆ ಮಾಡಿ ಇದೆಲ್ಲ ಯಾಕೆ ಅಂತ ಕೇಳ್ಬಿಡ್ತಾ ಇತ್ತು. ಇದು ಗಮನೀಯ, ದಾಖಲು ಯೋಗ್ಯ ಸಂಗತಿಗಳು, ಇದು ಮನನೀಯ. ದಯಮಾಡಿ ಪದ್ಮಗಂಧಿಯನ್ನ ಇದೇ 12 ಡಿಸೆಂಬರ್ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಹತ್ತಿರದ ಯಾವ ಚಿತ್ರಮಂದಿರ ಇದೆ, ಚಿತ್ರಮಂದಿರದಲ್ಲಿ ಹೋಗಿ ನೋಡೋ ಆಸ್ಪದಕ್ಕೆ ನಾನು ಬರಲಿ, ಆಮೇಲೆ ಬೇರೆ ವೇದಿಕೆಯಲ್ಲಿ ನೋಡ್ಕೊಂಡು ಇವತ್ತು ವೀಕ್ಷಕರ ದೃಷ್ಟಿಯಿಂದ ಒಂದು ಸಿನಿಮಾ ಅನ್ನೋದು ಮನರಂಜನೆಗೋಸ್ಕರ ಮಾತ್ರ ಅಲ್ಲ, ಒಂದು ಸಾಮಾಜಿಕ ಸಂದೇಶ ಆಗಿರ್ಬೋದು, ಜೊತೆಗೆ ಸಿನಿಮಾ ನೋಡಿದಾಗ ಒಂದು ಅದರ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಇಡೀ ಒಂದು ಸಿನಿಮಾ ನಮ್ಮ ಮನಸ್ಸಲ್ಲಿ ದೀರ್ಘಕಾಲದ ಮಟ್ಟಿಗೆ ಬೇರೂರಬೇಕು. ಜೊತೆಗೆ ನಮ್ಮಲ್ಲಿ ಒಂದು ಹೊಸ ಚಿಂತನೆಗಳನ್ನು ಹುಟ್ಟುಹಾಕಬೇಕು, ಹೊಸ ವಿಚಾರಗಳು, ಹೊಸ ಸ್ಫೂರ್ತಿಯನ್ನು ತುಂಬಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಹುಶಃ ಎಲ್ಲ ಅಂಶಗಳು ನನಗೆ ಟ್ರೇಲರ್ ಮೂಲಕವೇ ಸುಳಿವಾಗಿ ಸಿಕ್ಕಿದೆ. ನೀವು ಹೇಳೋ ಪ್ರಕಾರ ನಮ್ಮ ವೀಕ್ಷಕರಿಗೆ ಆ ಚಿತ್ರ ನೋಡೋದಕ್ಕೆ ವೀಕ್ಷಕರು ಯಾಕೆ ಬರಬೇಕು, ಏನನ್ನ ನಿರೀಕ್ಷಿಸಿ ಬರಬೇಕು ಅಂತ ಹೇಳಿ, ಸ್ಮೃತಿಪಟಲದಲ್ಲಿ ತಾವ್ಯಾರು ಅನ್ನೋದನ್ನ ಉಳಿಸ್ಕೊಳ್ಳೋದಕ್ಕೆ ನಾವ್ ಯಾವಾಗ್ಲೂ ಹೇಳ್ತೀವಿ ಸ್ವತ್ವ ಮತ್ತೆ ಸತ್ವ ಅಂತ. ನಮ್ಮ ನೆಲದ ಸ್ವತ್ವವನ್ನ ಅರಿಯೋದಕ್ಕೆ, ನಮ್ಮ ತನವನ್ನು ಯಾರು ನಾವು ಅಂತ ಅರಿಯೋದಕ್ಕೋಸ್ಕರ ನಮ್ಮ ಹಿರಿಯರು ಪಾರಂಪರಿಕವಾಗಿ ನಮ್ಗೆ ಬಿಟ್ಟು ಹೋದಂತ ಆಸ್ತಿ ಇದೆಯಲ್ಲ, ಅವರ ಅಸ್ಥಿ ಸಂಚಯನ ಮಾಡಿ ಬಿಟ್ಬಿಟ್ವಿ ಹೌದು, ಆದ್ರೆ ಅವ್ರು ಬಿಟ್ಟು ಹೋದ ಆಸ್ತಿ ಏನು, ಭಾರತೀಯತೆ, ಪಾರಂಪರಿಕತೆ, ಇದರಲ್ಲಿ ವೈದುಷ್ಯ ಅಷ್ಟೇ ಅಲ್ಲ, ರಂಜನೆ, ಇದನ್ನೆಲ್ಲವೂ ಒಂದು ಚಿತ್ರಕಥೆಗೆ ಎಳೆತಂದು ಒಂದು ಕಥೆ ಹೀಗೆಲ್ಲ ಆಗ್ತಾ ಇದೆಯಾ ಪಾಪ ಅಂತ ಅವ್ರೆಲ್ಲರೂ ಸ್ವಲ್ಪ ಮರುಕ ಪಡ್ತಿರೋ ಅಷ್ಟರಲ್ಲೇನೆ ಪಲ್ಲಟಗಳು, ಅದರಲ್ಲಿರ್ಬೋದು ತಿರುಗುಗಳು, ಮತ್ತೆ ಇದು ಇಲ್ಲಿ ಹೆಂಗ್ ಬಂತಿತ್ತು ಯೋಚನೆ ಮಾಡೋಷ್ಟರಲ್ಲೇನೆ ಅರೆ ಇದು ಬಹಳ ಚೆನ್ನಾಗಿದ್ದಿಲ್ಲ, ಇದು ಆನ್ವಯಿಕವಾಗಿದೆಯಲ್ಲ ಅಂತ. ಉದಾಹರಣೆಗೆ ಪದ್ಮವ್ಯೂಹದ ಬಗ್ಗೆ ಮಾತಾಡ್ತೀವಿ, ಆ ಮಕ್ಕಳು ಗುರುಕುಲದಲ್ಲಿ ಒಂದು ಕ್ರೀಡೆಯಾಗಿ ಪದ್ಮವ್ಯೂಹ ಆಡೋದನ್ನೆಲ್ಲ ನೋಡಿದ್ದೀವ ನಾವು. ಅದನ್ನ ಯಾಕೆ ಆಡಬಾರ್ದು ಅನ್ನೋ ಆ ಥರದೊಂದು ಆಶಯವನ್ನು ವ್ಯಕ್ತಪಡಿಸ್ಬಿಡ್ತೀವಿ ಚಿತ್ರದಲ್ಲಿ. ಆ ಮಕ್ಕಳು ಪದ್ಮವ್ಯೂಹವನ್ನು ಆಡ್ತಾರೆ. ನಮ್ಮಲ್ಲಿದ್ದಂತ ಗಾಂಧಾರ ವಿದ್ಯೆಯನ್ನು ಮರೆತೇ ಬಿಟ್ಟಿದ್ದೇವೆ. ಈಗ ಅದೇ ಮಕ್ಕಳು, ಅದೇ ಗುರುಕುಲದ ಮಕ್ಕಳು ಗಾಂಧಾರ ವಿದ್ಯೆಯನ್ನು ಕಲಿತವರು, ಅದರಲ್ಲಿ ಯಾವುದೇ ನಾವು ಕುತರ್ಕ ಮಾಡದೆ, ಇದನ್ನ ಯಾವ್ದು ಸುಮ್ಮನೆ ನಂಬಿಸಲು ಮಾಡದ ಇಲ್ವ, ನಿಜವಾಗಿಯೂ ಗಾಂಧಾರ ವಿದ್ಯೆಯನ್ನು ಬಲ್ಲಂತ ಆ ಮಕ್ಕಳ ಮುಂದೆ ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಂತರ ವಸ್ತುಗಳನ್ನು ತೋರಿಸ್ಬಿಟ್ಟು ಅದನ್ನು ಪರಿಚಯಕ್ಕೆ ಪುಸ್ತಕವನ್ನು ತೋರ್ಬಿಟ್ಟು ಓದಿ ಅಂತ ಹೇಳಿದಾಗ ಆ ಎಲ್ಲ ಸಂಗತಿಗಳನ್ನ ನಮ್ಮ ನೆಲದ್ದೇ ಇದು ಅಂತ ಹೇಳುವಂತ ಪದ್ಮಗಂಧಿ ಇದೆಯಲ್ಲ, ಇದನ್ನ ನೋಡದೆ ಉಳಿದರೆ ಅಪರಾಧವಲ್ಲದೆ ಮತ್ತಿನ್ನೇನು. ಹಾಗಾಗಿ ನಾನ್ಯಾರು ತಕೋಹಂ ಅನ್ನೋದು ಅಧ್ಯಾತ್ಮದ ಬಹಳ ಉತ್ತುಂಗದ ಪ್ರಶ್ನೆ. ಅದು ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ಜನ್ಮ ಸಾರ್ಥಕ್ಕೆ ಮಾರ್ಗ ಯಾವುದು ಅಂತಂದ್ರೆ ಜನ್ಮ ಸಾರ್ಥಕ್ಕೆ ಪಡಿಸ್ಕೊಳ್ಬೇಕು. ಈ ಭಾಷೆ, ಈ ನೆಲ, ಇಲ್ಲಿನ ಆಸರೆ, ಇಲ್ಲಿನ ಆಸಕ್ತಿ, ಇಲ್ಲಿನ ಆಶ್ರಯ, ಇವೆಲ್ಲಕ್ಕೂ ನಾನು ಋಣ ತೀರಿಕೆಯ ಬಾಬತ್ತಾಗಿ ಆದ್ರೂ ಪದ್ಮಗಂಧಿ ನೋಡದೆ ಹೋದ್ರೆ ಯಾರು ಕಳ್ಕೊಳ್ತಾ ಇದ್ದಾರೆ ಅನ್ನೋಷ್ಟೇ ನಾನು ಬಹಳ ಸ್ಪಷ್ಟವಾಗಿ ಹೇಳ್ಬಿಡುತ್ತದ್ದು. ಅದು ಬೇರೆ ನೋಟಕರಿಗೆ ಅದು ಧಾರ್ಷ್ಟ್ಯ, ಏನ್ರಿ ಒಂದ್ ಚಿತ್ರ ಮಾಡಿ ಇಷ್ಟೆಲ್ಲ ಮಾತಾಡ್ತಾರೆ ಅನ್ಸ್ಕೋದು ಅವ್ರಿಗೆ. ಆದ್ರೆ ಹಾಗೊಮ್ಮೆ ಪದ್ಮಗಂಧಿಯ ಅಡಕವನ್ನ ವೀಕ್ಷಿಸದೇ ಹೋದಂತಹ ಯಾವುದೇ
ಒಬ್ಬ ನೋಟಕ ಇದಾರಲ್ಲ ಅವರೆಲ್ಲರೂ ಮಾಟಕರಾಗೋಕ್ ಸಾಧ್ಯವಾಗಲ್ಲ. ಅಂದ್ರೆ ಈ ರಂಗ ಇರುವಂತದ್ದು, ಚಿತ್ರರಂಗ ಅಂತ ಇರುವಂತದ್ದು, ಅದು ನಾವು ರಂಗಭೂಮಿ ನಮ್ಮ ಈ ನೆಲದಲ್ಲಿ ಆಗಿರುವಂತದ್ದು 5,000 ವರ್ಷಗಳ ಇತಿಹಾಸ ಇದೆ. ಆದ್ರೆ ಇದನ್ನು ಎರವಲು ಪಡ್ಕೊಂಡಿದ್ದೇವೆ ಅಂದ್ರೆ ಅದನ್ನ ಸದುದ್ದೇಶ ಇಟ್ಟುಕೊಂಡು ಸದುಪಯೋಗಕ್ಕಾಗಿ ಸದಾಶಯದಿಂದ ಮಹೋನ್ನತ ಸಂಗತಿಗಳ ದಾಖಲೀಕರಣ ಆಗಿದ್ದಾಗ ನೋಡದೆ ಹೋಯ್ತು ಅಂತಂದ್ರೆ ಪದ್ಮಗಂಧಿಯನ್ನ, ಮಿಕ್ಕಾವ ಚಿತ್ರಗಳನ್ನ ನೋಡಿಯೂ ಸಹ ನಾವು ಬೌದ್ಧಿಕ ಔನ್ನತ್ಯ ಪಡೆಯೋಕೆ ಸಾಧ್ಯವೇ ಅನ್ನೋ ಪ್ರಶ್ನೆಯನ್ನ ಅವರೇ ಇರಿಸ್ಕೊಳ್ಬಹುದು. ನಾವ್ ಹೇಳಂತ ಹೋಗಿ ನೋಡಿ ದಯಮಾಡಿ ಅಂತ ಹೇಳುವಂತದ್ದು ನಾವು ಅಲವತ್ತುಕೊಳ್ಳುವಿಕೆ ಇರ್ಬೋದು. ಆದ್ರೆ ಅಂತ ವೀಕ್ಷಕ ವರ್ಗ ಇದೆಯಲ್ಲ, ಪದ್ಮಗಂಧಿಯನ್ನೊಮ್ಮೆ ನೋಡದೆ ಉಳಿದರೆ ಅವ್ರಿಗೆ ಆಗ್ಬೋದಾದ ನಷ್ಟ ಏನು ಅಂತ ಹೇಳಿದ್ರೆ, ತಾವು ನಿಜವಾಗಿಯೂ ಯಾರು ಮತ್ತೆ ಬರುವ ತಲೆಮಾರುಗಳಿಗೆ ಏನ್ ದಾಟಿಸ್ತಿದ್ದೀರಿ, ನೀವ್ ಯಾರು ಅಂತ ನಮಗೆ ಗೊತ್ತಿಲ್ಲ. ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ನಿರ್ಮಿಸಲಾರರು. ಇತಿಹಾಸ ನಿರ್ಮಿಸಬೇಕು ಅಂತಂದಾಗ ನಿಮ್ಮ ಚರಿತ್ರೆ ಗೊತ್ತಿರಬೇಕು. ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾಗಿ ಚರ್ಚೆ ಮಾಡ್ತೀವಿ, ಅದರಲ್ಲೂ ಸಹ ಕಮಲದ ಬಳಕೆ ಹೇಗಾಯ್ತು ಅನ್ನೋದನ್ನ ತಿರುವುಗಳನ್ನು ಕೊಡ್ತೀವಿ. ಅಲ್ಲಿ ತಾತ್ಯಾ ಟೋಪೆ ಬಳಗ ಏನೆಲ್ಲ ಮಾಡ್ತು ಅಂತ ಹೇಳ್ತೀವಿ, ನಮಗಾದಂತ ಸಾವು ನೋವುಗಳ ಬಗ್ಗೆ ಹೇಳ್ತೀವಿ, ಏನಾಯ್ತು ಆಗ ಕಮಲದ ಬಳಕೆ ಹೇಗಾಯ್ತು, ಈ ಎಲ್ಲ ಸಂಗತಿಗಳನ್ನ ಅದಕ್ಕೆ ಇದರಲ್ಲೂ ಸಾಧಾರವಾಗಿ ಆಧಾರ ಸಹಿತವಾಗಿ ಸಾಕ್ಷ್ಯ ರೂಪದಲ್ಲಿ ನಾವೆಲ್ಲವನ್ನೂ ಕೊಡಮಾಡ್ತಾ ನೋಡಿ, ಹೀಗಿತ್ತು ಹೀಗಿದೆ. ಇದರಲ್ಲಿ ಯಾವ್ದು ಸಾಮಾನ್ಯ ಚಿತ್ರದಲ್ಲಿ ನಾವು ಹೇಳ್ಬೇಕಾದಾಗ ಮೊದಲು ಉಪದ್ಘಾತ ಏನ್ ಹೇಳ್ತೀವಿ ಅಂತಂದ್ರೆ, ಇದನ್ನ ನಾವು ಕಾಕತಾಳೀಯವಾಗಿ ನಂಬಿಸಲು ಮಾಡ್ತಿರುವಂತ ಕೆಲಸ ಅಂತ ಹೇಳ್ಬಿಡ್ತೀವಿ. ಇದು ನಂಬಿಸಲು ಮಾಡುವ ಕೆಲಸ ಅಲ್ಲ, ಇದು ಅದರ ಆಚೆಗಿನ 100 ಸತ್ಯಗಳನ್ನ ಹೇಳ್ತಾ ಇರುವಂತದ್ದು. ಸತ್ಯಾನ್ವೇಷಣೆ ಮಾಡಿದಂಥದ್ದು ಇದೆಯಲ್ಲ, ಆ ಅನ್ವೇಷಕ ಬುದ್ಧಿಯಲ್ಲಿ ನಮ್ಗೆ ದಕ್ಕಂತ ಅಷ್ಟು ಸಂಗತಿಗಳನ್ನ ಬರೀ 2 ತಾಸಿನಲ್ಲಿ ಹೇಳಕ್ ಹೊರಟಿದ್ದೀವಿ. ಕೇವಲ ತೋರುಬೇಗಳಷ್ಟೇ ಇದು. ಆ ನಂತರ ಯಾರು ಅಕಸ್ಮಾತ್ ಅದರಿಂದ ಉತ್ತೇಜಿತರಾಗಿ ಉದ್ದೀಪನಗೊಂಡು ಇದನ್ನ ಇನ್ನೂ ಮಾಡ್ಬೇಕು ಅಂತ ಬಂದ್ರೆ ಇನ್ನೊಂದು 10-20 ಸಂಪುಟಗಳು, ಇನ್ನೂ 20 ಆವೃತ್ತಿಗಳು ಬರುವಷ್ಟು ಪದ್ಮಗಂಧಿಯಲ್ಲಿ ನಮಗೆ ತೋರುಗಳು ಅಂತ ಹೇಳ್ತೀವಿ. ಹಾಗೆ ಈ ತೋರುಗಳ ಸಾಹಸವಾಗಿ ಪದ್ಮಗಂಧಿ ವಿಶೇಷ ಗಮನ ಸೆಳೆಯೋದ್ರಿಂದ ಇದು ಗಮನೀಯ, ದಾಖಲೆಯೋಗ್ಯ ಸಂಗತಿಗಳು, ಇದು ಮನನೀಯ. ದಯಮಾಡಿ ಪದ್ಮಗಂಧಿಯನ್ನ ಇದೇ 12 ಡಿಸೆಂಬರ್ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಹತ್ತಿರದ ಯಾವ ಚಿತ್ರಮಂದಿರದಲ್ಲಿ ಚಿತ್ರಮಂದಿರದಲ್ಲಿ ಹೋಗಿ ನೋಡೋ ಆಸ್ಪದಕ್ಕೆ ನಾನು ಬರ್ಲಿ, ಆಮೇಲೆ ಬೇರೆ ವೇದಿಕೆಯಲ್ಲಿ ನೋಡ್ಕೊಂಡು ಕುತ್ಕೊಂಡು ಬೆರಳು ತೂತಿಯಲ್ಲಿ ಅದು ಬೇಡ. ಅದು ದೊಡ್ಡ ಪರದೆ ಮೇಲೆ ಆ ಎಲ್ಲ ಸೂಕ್ಷ್ಮತೆಗಳೊಟ್ಟಿಗೆ ಅದರ ನಿಮ್ಮ ಅನುಸಂಧಾನ ಮಾಡೋಕೆ ಸಾಧ್ಯವಾದಾಗ ಅದ್ರಲ್ಲಿ ಸಿಗ್ಬೋದಾದ ಆನಂದ ಇದೆಯಲ್ಲ, ಅದನ್ನ ನಾವು ಸ್ವತಃ ಬಲ್ಲೆವು, ಕೂತು ಅನುಭವಿಸಿದ್ದೇವೆ. ಹಾಗಾಗಿ ವಿದುಷಿಯವರು ಅದನ್ನ ಹೇಳ್ಬೇಕು. ಯಾವೆಲ್ಲ ವಿದ್ವಾಂಸರು, ಯಾವೆಲ್ಲರೂ ಜನರು ಬಂದು ಅದನ್ನ ಹೇಗೆ ಕಣ್ಣೀರಾಗಿದ್ದಾರೆ ನೋಡ್ತಾ ಇರ್ತಾ, ಅಯ್ಯೋ 1000 ವರ್ಷಗಳ ನಮ್ಗೆ ಇತಿಹಾಸವನ್ನು ನಾವು ವಿಸ್ಮೃತಿ ಸರಿದು ಬಿಡ್ತಿತ್ತಲ್ಲ, ಇದನ್ನ ದಾಖಲಿಸುವ ಕೆಲಸದವ್ರು ನೀವು ಮಾಡ್ತಲ್ಲ ಅಂತ ಅವರು ಕೊಟ್ಟಂತ ಈ ಎಲ್ಲ ಪ್ರೋತ್ಸಾಹ ಅಥವಾ ಬೆನ್ನು ನೇವರಿಕೆ ಇದೆಯಲ್ಲ, ಆ ಬೆನ್ನು ನೇವರಿಕೆ ಏನು ಅಂತ ವಿದುಷಿಯವರು ಹೇಳ್ಬೇಕು. ಅದನ್ನ ಹೇಳಿ ಮೇಡಮ್. ಅಂದ್ರೆ ಗುರುಕುಲದ ಬ್ಯಾಕ್ ಗ್ರೌಂಡ್ ಇದೆ, ಹೆಚ್ಚಾಗಿ ಮಕ್ಕಳ ವಿದ್ಯಾರ್ಥಿಗಳು ಇದ್ರೂ ಕೂಡ ಮಕ್ಕಳಿಗಾಗಿ ಮಾತ್ರ ಅಲ್ಲ, ಇದು ಎಲ್ಲ ವಯೋಮಾನದವರು, ಎಲ್ಲ ವರ್ಗದವರು ಸಮೇತ ನೋಡುವಂತಹ ಚಿತ್ರ. ಹೇಳಿ ನೀವು. ಅವರು ಒಂದು ಪದ ಬಳಸಿದ್ರು ಆಗ್ಲೇ, ಸಾಮಾನ್ಯರು ಅಸಾಮಾನ್ಯರು ಅಂತ. ಇದನ್ನೇ ಇವತ್ತಿನ ಭಾಷೆನಲ್ಲಿ ನಮ್ಮ ಮೊದಲು ತಾಂತ್ರಿಕ ಪ್ರದರ್ಶನ ಅಂತ ಮಾಡ್ತೀವಿ ನಾವು, ಸಿನಿಮಾದಲ್ಲಿ ಅವ್ರು ಮಾಡಿಸ್ತಾರೆ. ಅದರಲ್ಲಿ ಒಂದು ಕೊರತೆಗಳೇನಾದ್ರೂ ಇದ್ರೆ ನಾವು ನೋಡ್ಕೊಳ್ಳೋದಕ್ಕೆ ಅದೊಂದು ಅವಶ್ಯವಾಗಿ ಅನಿವಾರ್ಯವಾಗಿ ಮಾಡ್ಲೇಬೇಕಾಗಿರುವಂತ ಒಂದು ಪ್ರಕ್ರಿಯೆ. ಅದನ್ನ ನೋಡಿದಂಥವ್ರು ಒಬ್ರು ಹೇಳಿದ್ರು, ಹಿಂದಿನ ಸಿನಿಮಾಗಳು ನೋಡಿದಾಗ ಅದೇನೋ ಒಂಥರ ಅರ್ಥ ಆಗ್ತಾ ಇರ್ಲಿಲ್ಲ. ಅಂದ್ರೆ ಕೆಲವು ಒಗಟು ತರ ಇರುತ್ತೆ. ಇದು ಏನ್ರಿ ಇದು ಕ್ಲಾಸ್ ಅಂಡ್ ಮಾಸ್ ಅಂತ ಹೇಳ್ತಾ ಇದ್ರು. ಸಾಮಾನ್ಯರು ಅಸಾಮಾನ್ಯರು ನೋಡಿ, ದೊಡ್ಡ ಸಂಸ್ಕೃತ ಪಂಡಿತರು ಬಂದು ನೋಡಿದ್ರು, ತಪಸ್ಸು ಮಾಡಿದಾಗಿದೆ ಅಂತ ಅವ್ರು ಹೇಳಿದ್ರೆ, ಇವರು ಎಲ್ಲವೂ ನಮ್ಗೆ ಅರ್ಥವಾಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಒಗಟಾಗಿ ನಮ್ಮ ಮಟ್ಟವನ್ನ ಮೀರಿ ಹೋಗುವಂಥದ್ದು ಯಾವುದೂ ಇಲ್ಲ, ಎಲ್ಲವೂ ನಮ್ಮ ಒಳಗೆ ಹೋಗುತ್ತೆ. ಎಲ್ಲವೋ ಅಯ್ಯೋ ನಮಗ್ ಗೊತ್ತಿತ್ತು, ಆದ್ರೆ ಈ ರೀತಿಯಲ್ಲಿ ಗೊತ್ತಿರ್ಲಿಲ್ಲ, ನಮಗೆ ತಿಳಿದಿತ್ತು ಆದ್ರೆ ಮರ್ತು ಹೋಗಿದ್ವಿ, ಇದನ್ನ ಮತ್ತೆ ನಾವು ನೆನಪಿಸ್ಕೊಂಡ್ವಿ. ಇಂಥ ಒಂದು ಫೀಲಿಂಗ್ ತುಂಬಾ ಜನಕ್ಕೆ ಬಂದಿದೆ. ಮಾಸ್ ಅಂಡ್ ಕ್ಲಾಸ್ ಅಂತ ಅವ್ರು ಉಪಯೋಗಿಸಿದ್ರು, ಅದು ನಿಜ ಅಂತ ಅನ್ಸುತ್ತೆ. ಇದಕ್ಕೆ ನಾನ್ ಕಾರಣ ಕಂಡಿಡ್ಕೊಂಡಿರೋ ಏನಂದ್ರೆ, ಈ ಕಮಲ ಪುಷ್ಪ ಇದೆಯಲ್ಲ, ಈ ತರ ಈ ಎಲಿಮೆಂಟ್ಸ್ ವಿಚ್ ಗೋ ಇನ್ ಟು ದ ಎಕ್ಸಲೆನ್ಸ್ ಆಫ್ ಅವರ್ ಕಲ್ಚರಲ್ ಹೆರಿಟೇಜ್ ಇದೆಯಲ್ಲ, ಇದು ನನಗೊಬ್ಬಳಿಗೆ ಸೀಮಿತವಾಗಿದ್ದು ನಿಮಗೊಬ್ಬರಿಗೆ ಇವ್ರಿಗೊಬ್ಬರಿಗೆ ಅಲ್ಲ. ಇದು ಎಲ್ಲರಿಗೂ ಸಮಾನವಾಗಿ ಅಂತರ್ಗತವಾಗಿರುತ್ತೆ. ಅದು ಹೊರಗೆ ಬರೋದಕ್ಕೆ ನಾವು ಏನಾದ್ರೂ ಒಂದು ಉಪಕರಣವನ್ನ, ಒಂದು ವಿಷಯವನ್ನ ಉಪಷ್ಟಂಬಕವಾಗಿ ಯಾವ್ದಾದ್ರು ಉಪಯೋಗಿಸಿದ್ರೆ ಅದು ಮೇಲೆ ಬರುತ್ತೆ. ಆವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಇದು ನಮ್ಮದೇ, ಇಷ್ಟು ದಿವಸ ನಮ್ಗೆ ಗೊತ್ತಾಗಿರ್ಲಿಲ್ಲ, ಈಗ ಗೊತ್ತಾಗೋಯ್ತು ಅಂತ ತುಂಬಾ ಸಂತೋಷ ಪಡ್ತಾರೆ. ಅಂದ್ರೆ ಅದು ಅವ್ರ ಒಳಗಡೆನೇ ಇದೆ, ಇಲ್ಲದೆ ಎಲ್ಲೋ ಹೋಗಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಅವ್ರಿಗೆಲ್ಲರಿಗೂ ಇಷ್ಟವಾಗುತ್ತೆ. ಈ ಮಕ್ಕಳು ಮಾಡಿರೋದ್ರಿಂದ ಇನ್ನೊಂದು ಅದರಲ್ಲಿ ಗಮನಿಸಿ ಹೇಳಿರೋವಂಥದ್ದು ಅಂದ್ರೆ ತುಂಬಾ ಸಹಜವಾಗಿದೆ. ನಾವು ಏನೂ ಮೇಕಪ್ ಮಾಡಿಲ್ಲ. ಒಂದು ಗುರುಕುಲದಲ್ಲಿ ಮಕ್ಕಳು ಹೇಗಿರ್ತಾರೆ, ಸಹಜವಾಗಿ ಅವ್ರದೇ ಬಟ್ಟೆ, ಅವ್ರದೇ ರೀತಿ ಅಂತ ಒಂದು ಸಾಧಾರಣವಾಗಿ ಜಡೆ ಹಾಕೊಂಡಿರ್ತಾರೆ. ಇದೇ ರೀತಿಯಲ್ಲಿ ಅವ್ರು ಊಟ ಮಾಡೋದು, ಏನು ಊಟ ಮಾಡ್ತಾರೆ, ಅವ್ರ ನಿತ್ಯ ಕರ್ಮಗಳೇನು, ಅವ್ರು ಯಾವ ಕೆಲಸ ಮಾಡ್ತಾರೆ, ಇದಿಷ್ಟನ್ನೇ ಹೀಗೇ ಇಟ್ಕೊಂಡು ಒಟ್ಟಿನಲ್ಲಿ ಅದಕ್ಕೆ ಕಮಲದ ಸಂಬಂಧವನ್ನ ಹೆಣಿತಾ 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 ಕಮಲದ ಕಥೆಯನ್ನ ಹೇಳಿದ್ದೀವಿ. ಅಲ್ಲಿ ಮಕ್ಕಳಾಗ್ಲಿ, ಬೇರೆ ಯಾರ್ಯಾರು ವಿಷಯ ತಜ್ಞರಾಗಿ ಬಂದು ಹೇಳಿದ್ದಾರೆ, ಅವರೆಲ್ಲರೂ ಕೂಡ
ಏನನ್ನ ಸೂಚಿಸ್ತಾ ಇದ್ದಾರೆ, ಏನನ್ನ ದೊಡ್ಡದ್ ಮಾಡ್ತಿದ್ದಾರೆ ಅಂದ್ರೆ ಕಮಲದ ಕಥೆಯನ್ನ ತಮ್ಮ ತಮ್ಮ ಕೊಡುಗೆಗಳೇನಿದೆ ಇಂಡಿವಿಜುವಲ್ ಆಗಿ ಅವರೆಲ್ಲರೂ ಸೇರಿಸಿ ಮಾಡ್ತಾ ಇರೋದೇನಂತೆ ಹೇಳ್ತಾ ಇರೋದೇನು ಅಂದ್ರೆ ಕಮಲದ ಕಥೆಯನ್ನ. ಸೊ ಇಲ್ಲಿ ಕಮಲವೇ ನಾಯಕಿ ಬೇರೆ ಇನ್ಯಾವ ನಾಯಕರು ಯಾರೂ ಇಲ್ಲ. ಅಯೋಧ್ಯೆಯ ರಾಮಲಲ್ಲಾ ಪರ್ಯಾಯ ಮೂರ್ತಿಯನ್ನ ಕೆತ್ತಿದವರು ಸಹ ಇದರಲ್ಲಿ ಭಾಗವಾಗಿ ಅದಕ್ಕೆ ಕಮಲ ಹೇಗೆ ಆಸರೆ, ಅದು ಶಿಲ್ಪಶಾಸ್ತ್ರದಲ್ಲಿ ಹೇಗೆ ಬರುತ್ತೆ ಅನ್ನೋದು, ಕಮಲ ಮತ್ತೆ ವಾಸ್ತುಶಿಲ್ಪ, ಅದರಲ್ಲೂ ನಮ್ಮ ದೇವಸ್ಥಾನದ ದೇವರದ ಶಿಲ್ಪ ಏನಿದೆ ಅದರಲ್ಲಿ ಹೇಗೆಲ್ಲ ಬಳಕೆ ಆಗುತ್ತೆ ಅನ್ನೋದನ್ನ ಸೋದಾಹರಣವಾಗಿ ದೃಷ್ಟಾಂತ ರೂಪದಲ್ಲಿ ವಿವರಿಸ್ತಾ ಹೋಗ್ತಾರೆ. ಅದು ನೋಡೋದಕ್ಕೆ ಎರಡು ಕಂಗಳು ಸಾಲದು. ಅಷ್ಟಲ್ಲದೆ ನಮ್ಮ ಈ ನೆಲದ ಸಂಸ್ಕೃತಿ ಅಂತ ಹೇಳೋದಕ್ಕೆ, ನಮ್ಮ ಈ ನೆಲದ ಸೊಗಡು ಅಂತ ಜಾನಪದ ಹೇಳ್ತೀವಿ. ಆ ಜಾನಪದದ ಒಂದು ಲಾವಣಿಯನ್ನ, ಒಂದು ಸೂತ್ರದ ಬೊಂಬೆ ಆಟವನ್ನ, ಒಂದು ತೊಗರು ಬೊಂಬೆ ಆಟವನ್ನ, ಈ ತರದ ನಮ್ಮಲ್ಲಿ ನಶಿಸಿ ಹೋಗ್ತಿದೆ ಅಂತ ನಾವು ಅನ್ಕೊಂಡು ಅಳಿವಿನಂಚು ಅಂತ ಹೇಳ್ತಿದ್ವಿ. ನಾವು ಅದನ್ನ ಉಳಿವಿನಂಚಿಗೆ ಕರ್ಕೊಂಡ್ ಬಂದಿರ್ತಾ ಇದ್ದೀವಿ. ಪದ್ಮಗಂಧಿ ಆ ತರದಲ್ಲೂ ವಿಶೇಷ. ಇದು ಉಳಿವಿನ ಅಂಚಪ್ಪ, ಅಳಿವಿನ ಅಂಚಲ್ಲ. ಆಯ್ತು, ಎಲ್ಲಿ ಹೋಗಿದೆ ಅದು? ಇಲ್ಲೇ ಇದೆ ನಾವೇ. ಆಮೇಲೆ ಇದನ್ನೆಲ್ಲ ಆಡಿಸಿದವರು ಯಾರು? ಒಬ್ರು ಸೂತ್ರದ ಗೊಂಬೆ ಆಡಿಸಿದವರು ಪದ್ಮಶ್ರೀ ಪುರಸ್ಕೃತರಾದಂತಹ ಅನುರಾಧ ಹೊಸಕರಳ್ಳಿ ಅವರು, ಅನುಪಮಾ ಹೊಸಕರಳ್ಳಿ ಅವರು ಧಾತು ಪಪೆಟ್ಸ್ ಅಂತ ಅವರು ಬಹಳ ದೊಡ್ಡ ಸಂಸ್ಥೆ ಮಾಡಿಕೊಂಡಿರುವಂತವ್ರು. ಅವ್ರು ಕೇವಲ ಶಾಸ್ತ್ರೀಯತೆಗೆ ಮಾತು ಕೂತ್ಕೊಡುವಂತವ್ರು. ಅಂತ ಮಹಾಮಹಿಮರೆಲ್ಲ ಬಂದು ಇಲ್ಲಿ ನಮ್ಮ ತಾತ್ಯಟೋಪಿ ವಿಭಾಗದಲ್ಲಿ ಆಗ ಸಂಗ್ರಾಮದಲ್ಲಿ ಆಗ್ಬಹುದಾದಂತಹ ಸ್ವತಂತ್ರ ಸಂಗ್ರಾಮದಲ್ಲಿ ನಡೆದಂತಹ ಏನೆಲ್ಲ ವಿಚಾರಗಳಿವೆ, ಆ ವಿಚಾರಗಳನ್ನ ಇದ್ರ ಮುಖಾಂತರ ಒಂದು ಹಾಡಿನ ಮುಖಾಂತರ ಕಟ್ಕೊಡುವಂಥದ್ದು. ಈ ತರದ ತುಂಬಾ ಹಾಡು ಮತ್ತೆ ಸಂಗೀತ. ನಮ್ಮ ಡಾಕ್ಟರ್ ದೀಪಕ್ ಪರಮೇಶ್ವರನ್ ಅವರ ಅಂಥವ್ರು ಇದಕ್ಕೆ ಸಂಗೀತ ಕೊಟ್ಟಿರುವಂತದ್ದು. ಧ್ವನಿಯಾಗಿರುವಂತಹ ಶಂಕರ ಶಾನಭಾಗರಂತವ್ರು, ಇಂಥವ್ರು ಎಲ್ಲ ಮೊದಲಿಗೆ ಅವರ ಧ್ವನಿಯಿಂದಲೇ ಆರಂಭ ಆಗುತ್ತೆ. ಅದ್ಭುತವಾದ ಹೌದು. ಈ ತರದೆಲ್ಲ ಎಲ್ಲವೂ ಸೇರಿಕೊಂಡು ಹಾಗೆ ನೋಡಿಕೊಂಡ್ರೆ ಎಲ್ಲರನ್ನು ಬೆಸೆಯುವ ಮತ್ತೆ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಸಾಧನವಾಗಿ ನಮಗೆ ಈ ಪದ್ಮ ಕಾಣಸಿಗುತ್ತೆ, ಪದ್ಮಗಂಧಿ ಕಾಣಸಿಗುತ್ತೆ. ಆ ಎಲ್ಲ ಕಾರಣಗಳಿಗೆ ಪದ್ಮಗಂಧಿ ನಮಗೆ ವಿಶೇಷ ಅಂತ ತೋರ್ತಾ ಇದೆ. ನಾನು ಹೇಳಿದ ಪ್ರಕಾರ ನಾವು ಹೇಳ್ಕೊಂಡಿದ್ದು ನಮ್ಮ ಹೆತ್ತು ಗೂಸು ಅಂತ ಅನ್ನಲ್ಲ. ಅದು ಇತರರು ಸಹ ಅದನ್ನ ನೋಡಿ ಹೌದು ಅಂತ ಅದನ್ನ ಬೆಂತಟ್ಟಾಗ ನಮ್ಗೆ ಅನ್ಸೋದು, ಪ್ರೋತ್ಸಾಹಿಸಿದಾಗ ನಿಜವಾಗಿಯೂ ನಾವು ಬಹಳ ಒಳ್ಳೆಯ ಕೆಲಸವೊಂದನ್ನು ಮಾಡಿದ್ದಾರೆ. ಈ ವಿದುಷಿಯವರು ಒಂದು 10 ವರ್ಷಗಳು ಕುತ್ಕೊಂಡು ಅದೇ ಕೆಲಸವಾಗಿ ಅದನ್ನು ಜಪ ಮಾಡಿ ಒಂದು ತಪದ ಹಾಗೆ ಆಚಾರ ಮಾಡಿ ಕೊನೆಗೆ ಒಂದು ದೃಶ್ಯ ಕಾವ್ಯವ ಹಾಗೆ ಕಟ್ಕೊಟ್ಟು ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡೋ ಹಾಗೆ ಮಾಡಿದೆ ಶ್ವೇತವ. ಖಂಡಿತ ಸರ್. ಅಂದರೆ ಇಷ್ಟೊತ್ತು ನಾವು ಪದ್ಮಗಂಧಿ ಸಿನಿಮಾದ ಮೂಲಕ ನೀವೇ ಹೇಳಿದ ಹಾಗೆ ಪ್ರಾಚೀನ ಕಾಲದಿಂದ ಅರ್ವಾಚೀನ ಕಾಲದವರೆಗೂ ಕಮಲದ ಏನೇನು ಕಥೆಗಳಿದೆ, ವಿಶೇಷತೆಗಳಿದೆ, ಪ್ರಾಮುಖ್ಯತೆ ಇದೆ, ಎಲ್ಲವನ್ನೂ ಮಾತಾಡಿದ್ದೀವಿ. ಬಹುಶಃ ಕಾರ್ಯಕ್ರಮ ಅಪೂರ್ಣ ಆಗ್ಬಿಡುತ್ತೆ. ಕಮಲ ಅಂದಾಗ ಕಮಲ ಲಾಂಛನದ ಸಾರಥಿ ಏನಿದ್ದಾರೆ, ಕಮಲದ ಶಕ್ತಿಯಾಗಿ, ಕಮಲದ ಯುಕ್ತಿಯಾಗಿ, ಕಮಲದ ಸ್ಫೂರ್ತಿಯಾಗಿ, ಕಮಲವನ್ನ ಮತ್ತಷ್ಟು ಪ್ರಜ್ವಲಿಸುವಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಮೋದಿಜಿಯವರ ಬಗ್ಗೆ ಒಂದೆರಡು ಮಾತಾಡಲಿಲ್ಲ ಅಂದ್ರೆ ಬಹುಶಃ ಅಪೂರ್ಣ ಅಂತ ಹೇಳಿದೆ. ಉಳಿದ ಮಾತೇನು ಅಂತಂದ್ರೆ, ಇದನ್ನ ಅವರು ನೋಡ್ಲಿ ಅನ್ನೋ ಅಪೇಕ್ಷೆ ನಮ್ಗೆ ನಡಿಯ ತಂಡಕ್ಕೆ ಖಂಡಿತವಾಗಿಯೂ ಇದೆ. ಆ ಪ್ರಯತ್ನಗಳು ನಡೆದಿವೆ. ಅದು ತೆರೆಮರೆಯ ಚಟುವಟಿಕೆ ಆಗಿರೋದ್ರಿಂದ ಅದನ್ನ ಘಂಟಾಘೋಷವಾಗಿ ಹೇಳಿಲ್ಲ. ನಮ್ಮ ಈ ಹಿಂದಿನ ಚಿತ್ರ, ನಾನೊಂದು ತ್ರಿವರ್ಣ ಧ್ವಜದ ಕುರಿತಾಗಿ ಮಾಡಿದಂತ ಚಿತ್ರವನ್ನು ಮೋದಿಜಿ ಅವರು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಮ್ಗೆ ಈಗಲೂ ಆ ತರದ ಲಾಲಸೆ ಇದೆ. ಮಾನನೀಯರಾದಂತಹ ಪ್ರಧಾನಮಂತ್ರಿಗಳು ಮತ್ತೆ ಅವ್ರು ಮುನ್ನಡೆಸುವ ಪಕ್ಷವೇನಿದೆ, ಅವ್ರು ಯಾವ ಪಕ್ಷಕ್ಕೆ ಹೊಂದಿಕೆ ಆಗಿದ್ದಾರೋ ಆ ಪಕ್ಷದ ಲಾಂಛನವೂ ಕಮಲವೇ ಆಗಿದ್ರಿಂದ ಇಡೀ ದೇಶದಲ್ಲಿ ಆ ಕಾರ್ಯಕರ್ತರು ಮತ್ತು ಏನಿದ್ದಾರೆ ಅವರೆಲ್ಲರೂ ನಿಜವಾಗಿಯೂ ನಮ್ಮ ಹಿರಿಯರು ಈ ಪಕ್ಷಕ್ಕೆ ಚುನಾವಣಾ ಲಾಂಛನವಾಗಿ ಕಮಲವನ್ನು ಆಯ್ಕೆ ಮಾಡಿಕೊಂಡ್ರೆ ಏಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಆದ್ರೂ ಪದ್ಮಗಂಧಿ ನೋಡ್ಲೇಬೇಕು. ಅಷ್ಟು ವಿಶೇಷತೆ ಪದ್ಮಗಂಧಿಲಿರೋದ್ರಿಂದ ನಮಗೆ ಈಗಲೂ ದೆಹಲಿಯ ಸಂಸತ್ನಲ್ಲಿ ಎಲ್ಲ ಸಂಸದರು ಅವರ ಸಮ್ಮುಖ ಮತ್ತೆ ಮಾನನೀಯ ಪ್ರಧಾನಮಂತ್ರಿಗಳ ಸಮ್ಮುಖ ಈ ಚಿತ್ರ, ಮಾನನೀಯ ರಾಷ್ಟ್ರಪತಿಗಳು, ಘನತೆಯುತ ರಾಷ್ಟ್ರಪತಿಗಳು ಮತ್ತೆ ನಮ್ಮವರೇ ಆಗಿರುವಂತಹ ಉಪರಾಷ್ಟ್ರಪತಿಗಳು, ಮಾನನೀಯ ಉಪರಾಷ್ಟ್ರಪತಿಗಳು ಇವರೆಲ್ಲರೂ ಸಹ ಆ ಚಿತ್ರವನ್ನ ನೋಡಿ ಇತರರಿಗೂ ಅದನ್ನ ನೋಡಪ್ಪ ಇದನ್ನ ಬೆಂಬಲಿಸಿ ಅಂತ ಹೇಳಿ, ಬೆಂಬಲಿಸಿ ಯಾಕೆ ಹೇಳ್ತೀವಿ ಅಂತ ನಾವು ಚಿತ್ರ ಮಾಡಿದೀವಿ ಅನ್ನೋ ಕಾರಣಕ್ಕಾಗಿ ಅದರಲ್ಲಿರುವ ಅಡಕದ ವಿಚಾರಕ್ಕೆ ಎಷ್ಟು ಜನ ವಿಷಯ ತಜ್ಞರು ಎಷ್ಟೆಲ್ಲ ಸಂಖ್ಯೆಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೆಲ್ಲವೂ ಅವರಿಗಲ್ಲದೆ ಕೇವಲ ಪ್ರದರ್ಶನಾರ್ಥವೂ ಅಷ್ಟೇ ಅಲ್ಲ, ಇದನ್ನು ಅವರು ದಕ್ಕಿಸಿಕೊಳ್ಳಬೇಕು, ಇದು ಅವರು ಆಗಿಸಿಕೊಳ್ಬೇಕು. ವಿದೇಶಿಯವರು ಅದನ್ನೇ ಹೇಳಿದ್ದು, ಇದು ನನ್ನದು ನಿಮ್ದು ಕೇವಲ ಅಲ್ಲ, ಎಲ್ಲರದ್ದು ರಾಷ್ಟ್ರೀಯ ಪುಷ್ಪ ಅಂತಲೇ ಕರೆದಿರೋದ್ರಿಂದ ಯಾಕೆ ರಾಷ್ಟ್ರೀಯ ಪುಷ್ಪ ಆಯ್ತದು? ಇನ್ನೊಂದು ರಾಷ್ಟ್ರದನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಕಡೆಯೂ ಇದು ಕೇವಲ ಭಾರತಕ್ಕಷ್ಟೇ ಸೀಮಿತವಿಲ್ಲ, ಹೊರ ದೇಶಗಳಲ್ಲೂ ವಿದೇಶಗಳಲ್ಲೂ ಸಹ ಕಮಲ ಬೇರೆ ಬೇರೆ, ಅಲ್ಲಿ ನೈಲ್ ನದಿಯಲ್ಲಿ ನೋಡ್ಕೊಂಡ್ರೆ ನೀಲಿ ಕಮಲ ಅಂತೆಲ್ಲ ಇದೆ. ಆ ತರ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಈ ಕಮಲದ ಈ ವ್ಯಾಪಕತೆ ಇದೆಯಲ್ಲ, ಅದು ಯಾಕೆ ಅಷ್ಟೊಂದು ಪೂಜನೀಯ, ಅದು ಯಾಕೆ ಅಷ್ಟೊಂದು ಹಚ್ಕೊಂಡಿದ್ದಾರೆ ಈ ಪುಷ್ಪವನ್ನ ಅಂತ ಯೋಚನೆ ಮಾಡ್ಬೇಕು ಅಂದ್ರೆ ಅದೆಲ್ಲದರ ವಿವರಕ್ಕೆ, ಅದೆಲ್ಲದರ ಅಡಕವ ಹೇಗೆಲ್ಲ ಇದು ಸಾಧ್ಯವಾಗುತ್ತೆ, ಏನೆಲ್ಲ ಆಗಿದೆ, ಇದ್ರ ಹಿಂದೆ ಏನು ಹಿನ್ನೆಲೆ ಇದಿರಬಹುದು, ಇದನ್ನ ಮುನ್ನೆಲೆಗೆ ಯಾಕೆ ತಂದಿದ್ದಾರೆ ಜನ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಪದ್ಮಗಂಧಿ ನಿಜಾರ್ಥದಲ್ಲಿ ಅವರಿಗೆ ಸಹಕಾರಿ. ಹಾಗೊಮ್ಮೆ ಪದ್ಮಗಂಧಿಯನ್ನ ಬೇರೆ ಕಾರಣಕ್ಕಾಗಿ ನಾನು ನೋಡೋಲ್ಲ ಅಥವಾ ಹಿಂಗೇನೋ ಅಂತ ಹೇಳಿದವರು ಅಬೌದ್ಧಿಕ ಕೆಲಸಗಳಿಗೆ ಕೈ ಹಾಕ್ಬಿಡ್ತಾರೆ ಅಂತ ಅನ್ಸುತ್ತೆ ನಮ್ಗೆ. ನಿಜವಾದ ಅರ್ಥದಲ್ಲಿ ರಂಜನೆಯನ್ನು, ಬೌದ್ಧಿಕ ಔನ್ನತ್ಯವನ್ನೂ ಸಾಧಿಸಬೇಕು ಅಂತ ಇಟ್ಕೊಂಡಂತಹ ಎಲ್ಲ ಮಹಾಮಹಿಮರು, ಅದು ಸಣ್ಣ ಹುಡುಗರಿಂದ ಹಿಡಿದು ಎಳೆಯರಿಂದ ಹಿಡಿದು ಗೆಳೆಯರವರೆಗೆ ಎಲ್ಲರೂ ಸಹ ದೊಡ್ಡವರವರೆಗೆ ಎಲ್ಲರೂ ಪದ್ಮಗಂಧಿಯನ್ನು ನೋಡಿ ನಾವು ನಮ್ಮ ದೇಶದಲ್ಲಿ ಏನೆಲ್ಲ ಇಟ್ಕೊಂಡಿದ್ದೆವು, ನಮ್ಮ ದೊಡ್ಡವರು ಯಾಕೆ ನಮ್ಗೆ ಇದನ್ನ ಪದ್ಮಗಂಧಿ ಅದು ಪುಷ್ಪವನ್ನ ಯಾಕೆ ಹಾಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರವರ ಕೆಲಸಗಳಿಗೆ ಅಂತ ಯೋಚನೆ ಮಾಡ್ತಾ ಹೋಗ್ಬೋದು. ಪದ್ಮಗಂಧಿ
ಹಾಗೆ ನೀವು ಹೇಳಿದ ಹಾಗೆ ಅದು ಕೇವಲ ಯಾವುದು ಆಡಳಿತ ಯಂತ್ರಕ್ಕೆ ಕೇವಲ ಪ್ರಧಾನಮಂತ್ರಿಗಳು ತೋರಿಸಿ ಸುಮ್ಮನಾಗ್ಬಿಡ್ತೇವೆ ಅಂತಲ್ಲ. ಅದು ಪ್ರಧಾನಮಂತ್ರಿಗಳು ನೋಡಿದಾಗ ಅವ್ರು ಯಾವ್ದನ್ನು ನಿಜವಾಗಿಯೂ ತಮ್ಮ ಚುನಾವಣಾ ಪ್ರಚಾರ ಸಮಯದಲ್ಲೆಲ್ಲ ಎಲ್ಲಾ ಕಡೆಯೂ ತುಂಬಾ ರಾಜಾರೋಷವಾಗಿ ಅದನ್ನ ಲಾಂಛನವಾಗಿ ಇಟ್ಕೊಳ್ತಾರೆ. ಅದು ನಿಜವಾಗಿ ಹಿನ್ನೆಲೆ ಏನದು ಅಂತ ಅರ್ಥ ಮಾಡ್ಕೊಳ್ಳೋಕೋಸ್ಕರ ನೋಡ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ. ಆ ಪ್ರದರ್ಶನಕ್ಕೆ ತಯಾರಿ ನಡೆದಿದೆಯಾ? ಯಾರಾದ್ರೂ ಅಂತ ಪುಣ್ಯಾತ್ಮರು ಇತ್ತು ಅಂತಂದ್ರೆ ನಾಳೆಯೇ ಹೋಗಿ ತೋರಿಸಿ ಬಿಟ್ಬಿಟ್ಟೆವು. ನಡೀತಾ ಇದೆ ಅಂದ್ರೆ ಪಾಪ ದೊಡ್ಡ ಜವಾಬ್ದಾರಿ ಇಡೀ ದೇಶದಲ್ಲಿ. ನಾವು ಪ್ರಧಾನಮಂತ್ರಿಗಳ ವಿಚಾರ ಹೇಳ್ತಾ ಇದ್ರಿ. ನಿನ್ನೆ ತಾನೇ ಅವರು ಸಂಸತ್ನಲ್ಲಿ ಈ ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆ ನಡೀತಾ ಇದೆ. ತುಂಬಾ ವಿಸ್ತಾರವಾಗಿ ಹಾಡನ್ನು ಕುರಿತು ಹೇಳ್ತಾ ಇದ್ರು ಅವರು. ಈಗಾಗಲೇ ಆರಂಭ ಆಗ್ಬಿಟ್ಟಿದೆ, ಅದರ ಸೆಲೆಬ್ರೇಷನ್ಸ್ ಸಂಭ್ರಮಿಸೋದನ್ನ ಆರಂಭಿಸಿದ್ದಾರೆ. ನಿನ್ನೆ ತುಂಬಾ ವಿಸ್ತಾರವಾಗಿ ಅದರಲ್ಲಿ ಇದನ್ನ ವಿಶೇಷವಾಗಿ ಈ ಒಂದು ಸಾಲನ್ನ ಕಮಲಾಂ ಕಮಲದಲ ವಿಹಾರಿಣೀಂ ಅಂತ ಬಂಕಿಂಚಂದ್ರರು ಈ ಗೀತ ರಚನಾಕಾರರು ಇಡೀ ಈ ನಮ್ಮ ಭೂಗೋಳ ಯಾವುದಿದೆ, ಭೂಗೋಳ ಒಂದು, ಅದರಲ್ಲೇ ಅಡಕವಾಗಿರುವಂತ ಈ ಭಾರತ ವರ್ಷ, ಅಜನಾಭ ವರ್ಷ ಅಂತಾನು ಕೂಡ ಹೇಳ್ತಾರೆ. ಈ ಭಾರತ ವರ್ಷವನ್ನ ಕಮಲ ಅಂತ ಕರೆದಿದ್ದಾರೆ. ಇವತ್ತು ನಾವು ಚಿತ್ರಗಳಲ್ಲಿ ಕಾಣ್ತಿರಲ್ಲ ಭಾರತ ಮಾತೆ, ಸಿಂಹವಾಹಿನಿಯಾದಂತಹ ಭಾರತ ಮಾತೆಯನ್ನ ಅವರು ಕಮಲ ಅಂತ ಕರೆದಿದ್ದಾರೆ. ಮೊದಲು ಅದೆಲ್ಲೇ ಬಂದಿರೋದು. ಹಿಂದೆ ಪೃಥ್ವಿಯನ್ನ ಕಮಲ ಅಂತ ಕರೆದಿರೋದು ಪುರಾಣಗಳೆಲ್ಲ ಇದೆ. ಆದ್ರೆ ಈ ಭಾರತ ವರ್ಷ ಅಂತ ಏನಿದೆ, ನಮ್ಮ ಭೌಗೋಳಿಕ ವಿಸ್ತಾರ, ಇದನ್ನ ಕಮಲ ಅಂತ ಕರೆದಿರೋದು. ಕಮಲದಲ ವಿಹಾರಿಣಿ ಅಂತ ಹೇಳಿದ್ರೆ ಲಕ್ಷ್ಮಿ ಅಂತ ಕರೆದಿರೋದು. ಒಟ್ನಲ್ಲಿ ಈ ಭಾರತ ಮಾತೆಯೇ ನಮಗೆ ಸಕಲವನ್ನೂ ನೀಡುವಂತಹ ತಾಯಿ, ಅವೇ ವಿದ್ಯಾದಾಯಿನಿ ಸರಸ್ವತಿ, ಆಕೆಯೇ ನಮಗೆ ಎಲ್ಲ ಶುಭವನ್ನು ಕೊಡುವಂತಹ ಲಕ್ಷ್ಮೀದೇವಿ, ನಮಗೆ ಬಾಹುಬಲವನ್ನ ನೀಡುವಂತಹ ದುರ್ಗಾಮಾತೆ, ಹೀಗೆಂತೆಲ್ಲ ವರ್ಣಿಸಿದಾರಲ್ಲ. ಇದು ತುಂಬಾ ಈ ದೇಶದ ಅಂತಃಸತ್ವ ಏನ ತಾತ್ವಿಕವಾಗಿ ಧಾರ್ಮಿಕವಾಗಿ ಆಚರಣೆಗಳಲ್ಲಿ ಬಂದಿರುವಂತಹದ್ದು, ಸಾಹಿತ್ಯ ಶಕ್ತಿ, ಸಂಗೀತ ಶಕ್ತಿ, ನೃತ್ಯದಲ್ಲಿರೋದು, ತಂತ್ರ ಮಂತ್ರ ಸಕಲದಲ್ಲೂ ಇರುವಂತಹ ಸಾರವನ್ನ ಅದಕ್ಕೆ ಸೇರಿಸಿ ಆ ಒಂದು ಹಾಡನ್ನು ರಚಿಸಿದಾರೋ ಅಂತ. ಆದ್ರಿಂದಲೇ ಅದು ಮಂತ್ರ ಸದೃಶವಾಗಿರುವಂಥದ್ದು, ಮಹಾಮಂತ್ರವಾಗಿರೋದು. ಅದರಲ್ಲಿ 2 ಸಾಲಗಳು ಕೇಳಿದ್ರೆ ಸಾಕು ಮೈ ಪುಳಕ ಆಗತ್ತೆ. ಆದ್ರಿಂದ ಇಷ್ಟು ಸಾರವತ್ತಾಗಿದೆ. ನಿನ್ನೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಖಂಡಿತ ಅವ್ರು ನೋಡ್ಬೇಕು ಅಂತ ನಮಗೂ ಆಸೆ ಇದೆ. ನೋಡೋಣ ಯಾವಾಗ ಆಗತ್ತೆ ಅಂತ. ಬಂಕಿಂಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಹೇಳಿದ್ದಾರೆ. ಒಟ್ಟು ಭಾರತ ಮಾತೆಯನ್ನೇ ಕಮಲ ಅಂತ ಕರೆದಿದ್ದಾರೆ. ನಮ್ಮ ಚಿತ್ರದಲ್ಲೂ ಹಾಗೆ ಬದ್ಧಾತೀತವಾಗಿ ಮತಾತೀತವಾಗಿ ಪದ್ಮಪುಷ್ಪ ಪ್ರಶ್ನಾತೀತ. ಯಾಕೆ ಅಂತ ಹೇಳಿದ್ರೆ ಯಾರು ಹೇಗೆ ಅತೀತ ಯಾಕದು ಅಂತ ಹೇಳಿದ್ರೆ ಅಧೀನ ಯಾವುದಕ್ಕೂ ಅಲ್ಲ, ಎಲ್ಲರೂ ಅದನ್ನ ಬಳಕೆ ಮಾಡಿದ್ದಾರೆ. ಹೇಗೆ ಸಾಧ್ಯವೋ ಎಲ್ಲೆಲ್ಲ ಕಡೆಯೂ ಯಾರು ಒತ್ತಾಯಪೂರ್ವಕವಾಗಿ ಇದನ್ನ ಬಲವಂತಿಸಿ ಮಾಡಿದಂತ ಕೆಲಸವೇ ಅಲ್ಲದು. ನಾವೊಂದು ರಾಷ್ಟ್ರಗಾನ ಮಾಡ್ಕೊಳ್ತೀವಿ ಅಂದ್ರೆ ಅದಕ್ಕೆ ಕಮಲ ಬೇಕು, ನಾವು ಒಂದೇ ಮಾತ್ರ ಹೇಳ್ಕೊಳ್ತೀವಿ ಅಂದ್ರೆ ಅದಕ್ಕೆ ಕಮಲ ಆಶ್ರಯ ಆಗುತ್ತೆ. ಈ ತರ ಎಲ್ಲದಕ್ಕೂ ನಮ್ಮಲ್ಲಿ ಜೈನ ಬಾಂಧವರಾಗ್ಲಿ ಬೌದ್ಧ ಬಾಂಧವರಾಗ್ಲಿ ಅವರಲ್ಲಿ ಕಮಲ ಹೇಗೆ, ಹೊರದೇಶಗಳಲ್ಲಿ ಬೇರೆ ಬೇರೆ ಅನ್ಯಮತೀಯರೆಲ್ಲ ಕಮಲವನ್ನ ಹೇಗೆ ಆಶ್ರಯಿಸಿದ್ದಾರೆ, ಇದೆಲ್ಲ ಸಂಗತಿಗಳನ್ನ ಪದ್ಮಗಂಧದಲ್ಲಿ ಹೇಳಿದ್ವಾದ್ರಿಂದ ಈ ಸಂಬಂಧದ ಈ ಪದ್ಮಗಂಧಿಯನ್ನ ಅವರು ನೋಡದೆ ಹೋದ್ರೆ ಪ್ರಾಯ ಅವರು ಬಹಳ ಸಂಗತಿಗಳನ್ನ ಕಳ್ಕೊಳ್ತಾರೆ. ನಾವು ಸ್ವಲ್ಪ ಪೂರ್ವಗ್ರಹ ಪೀಡಿತರಾಗಿ ಅದ್ಯಾಕೆ ಯಾವುದೋ ಒಂದು ಪಕ್ಷದ ಚಿಹ್ನೆ ಅಲ್ವಾ, ಆ ಚಿಹ್ನೆಗೆ ಸಂಬಂಧಪಟ್ಟಂತ ಇದನ್ನ ಹಾಗೆ ನೋಡದೆ ಉಳಿಯೋದಕ್ಕೆ ಕಾರಣವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಅತೀತವಾದ್ದು. ನಾವು ಇದನ್ನ ಕೇವಲ ಒಂದಕ್ಕೆ ಸೀಮಿತಗೊಳಿಸಿ ಇದು ಹೀಗಾದಕ್ಕೋಸ್ಕರ ಯಾರನ್ನಾರು ಮಹಿಮಾಮಂಡನಕ್ಕೋ ಅಥವಾ ಗುಣಗಾನಕ್ಕೋ ಅಥವಾ ಹಾಗೆಲ್ಲ ಇದ್ದಿದ್ರೆ ಪ್ರಾಯ ನಮ್ಮ ಈ ನೆಲದಲ್ಲಿ ಇರ್ಬೋದಂತ ಈ ಪ್ರಮಾಣ ಪತ್ರ ಮಂಡಳಿ ಇದೆಯಲ್ಲ, ಚಲನಚಿತ್ರ ಪ್ರಮಾಣ ಪತ್ರ ಮಂಡಳಿ, ಅವೇ ಮೊದಲು ನಮ್ಮನ್ನ ಪ್ರಶ್ನೆ ಮಾಡಿ ಇದೆಲ್ಲ ಯಾಕೆ ಅಂತ ಕೇಳ್ಬಿಡ್ತಾ ಇತ್ತು. ಹಾಗೇನೂ ಇರದೆ ಒಂದೇ ಒಂದು ಕತ್ತರಿ ಪ್ರಯೋಗದ ಒಂದು ಸಣ್ಣ ತುಣುಕು ಇರದೆ ಇಡಿಯಾಗಿ ಚಿತ್ರವನ್ನು ನೋಡಿ ಅದ್ಭುತವಾದ ಚಿತ್ರ ಇದು ಎಲ್ಲರೂ ನೋಡ್ತಕ್ಕದ್ದು ಅಂತ ಹೇಳಿ ಪ್ರಮಾಣ ಪತ್ರವನ್ನು ಕೊಟ್ಬಿಟ್ಟಿರೋದ್ರಿಂದ, ಸಂಸ್ಕೃತ ಕನ್ನಡಗಳಿಗೆಲ್ಲ ಕೊಟ್ಬಿಟ್ಟಿರೋದ್ರಿಂದ ನಮಗೆ ಇದು ಬಹಳ ಅದ್ಭುತ ಅಂತ ಅನ್ನಿಸಿದೆ. ಇತರರು ಅದನ್ನ ಹಾಗೆ ಸ್ವೀಕಾರ ಮಾಡ್ತಾರೆ, ಸ್ವೀಕಾರ ಮಾಡ್ಲಿ ಅನ್ನೋ ಒತ್ತಾಸೆಯೂ ಇದೆ. ಖಂಡಿತ ಸರ್. ಇದುವರೆಗೂ ಇಬ್ಬರ ಜೊತೆ ಮಾತಾಡಿದ್ಮೇಲೆ ನನಗನ್ನಿಸ್ತಾ ಇದೆ ಕಮಲದ ದಳಗಳು ಬಹಳ ಆಕರ್ಷಣೀಯ ಅಂತೆ. ಒಂದೊಂದು ದಳಗಳನ್ನು ತೆಗೆದಾಗ ಕಥೆಯ ಎಳೆ ಬಿಚ್ಕೊಳ್ತಾ ಹೋಗ್ಬೋದು ಚಿತ್ರದ ಮೂಲಕ. ಎಲ್ಲ ವಿಶೇಷತೆಗಳು ಎಲ್ಲ ಪ್ರಾಮುಖ್ಯತೆಗಳು ಕೂಡ ಇಡೀ ಚಿತ್ರದುದ್ದಕ್ಕೂ ನಮಗೆ ಕಾಣಸಿಗುತ್ತೆ ಅಂತ ಅನ್ಸುತ್ತೆ. ಈ ಚಿತ್ರ ಯಶಸ್ವಿಯಾಗಲಿ, ಮತ್ತಷ್ಟು ಹೆಚ್ಚೆಷ್ಟು ಜನ ವೀಕ್ಷಿಸಲಿ ಅಂತ ನಾನು ಕೂಡ ಆಶಿಸ್ತೀನಿ. ಇಬ್ರಿಗೂ ಕೂಡ ಟಿವಿ ವಿಕ್ರಮಕ್ಕೆ ಬಂದು ಈ ಚಿತ್ರದ ಬಗ್ಗೆ ಒಂದಷ್ಟು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬ ಹೃದಯದ ಧನ್ಯವಾದ. ಪದ್ಮಗಂಧಿಗೂ ಅದರ ಸಂಬಂಧ ಒಂದು ವಿಕ್ರಮವನ್ನು ನಾವು ಸಾಧಿಸಿದ್ದೀವಿ. ಪದ್ಮಗಂಧಿ ಕುರಿತಾಗಿ ವಿಕ್ರಮದಲ್ಲಿ ನೀವು ಅದನ್ನ ಸಾಧಿಸಿ ಇತರರಿಗೆ ಕೊಡಮಾಡ್ತಿದ್ದೀರಿ. ಹಾಗಾಗಿ ಟಿವಿ ವಿಕ್ರಮ ನಮ್ಮ ಮಾತೃ ಸಂಸ್ಥೆಯಾಗಿ ನಾವು ಯಾವಾಗಲೂ ಇಲ್ಲ ಅದನ್ನ ಆಶ್ರಯ ಪಡುವಂಥದ್ದು. ನಾವು ಇಂಥ ಕೆಲಸಗಳು ಮಾಡಿದಾಗೆಲ್ಲೂ ಟಿವಿ ವಿಕ್ರಮ ಮತ್ತು ಇದರ ರೇಡಿಯೋ ಸಿಬ್ಬಂದಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಪದ್ಮಗಂಧಿ ತಂಡದ ಪರವಾಗಿಯೂ ನಾನು ಈ ವಾಹಿನಿಗೂ ನಿಮ್ಮೆಲ್ಲರಿಗೂ ವಿಶೇಷವಾದ ಆಭಾರ ಮತ್ತು ಮನ್ನಣೆ ವ್ಯಕ್ತಪಡಿಸ್ತೇನೆ. ಡಿಸೆಂಬರ್ 12 ಚಿತ್ರ ಎಲ್ಲರೂ ಮರಿಬೇಡಿ ಅಂತ ಖಂಡಿತವಾಗ್ಲೂ ಹೇಳೋಣ. ಇಬ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಪದ್ಮಗಂಧಿ ಚಿತ್ರ ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಇದೇ ಡಿಸೆಂಬರ್ 12ರಂದು ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಹೆಚ್ಚೆಚ್ಚಾಗಿ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ವೀಕ್ಷಿಸಿ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಸದಭಿರುಚಿಯ ಚಿತ್ರಗಳು ಯಶಸ್ವಿಯಾಗಬೇಕು ಎನ್ನುವಂತಹ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಟಿವಿ ವಿಕ್ರಮ
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.